ಗದಗ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜೂನ್ 1, 2026ರಂದು ಗದಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಆರೋಪಿಸುವುದೇನೆಂದರೆ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಂಚಾಲಕರಾದ ಹನುಮಂತ ಚಲವಾದಿ ಹಾಗೂ ಅವರ ಸಹಚರರ ವಿರುದ್ಧ ಸ್ಥಳೀಯ PSI ಕೊಟ್ಟಿ ಪ್ರಕರಣ ದಾಖಲಿಸಿದ್ದು, ಇದರ ಮೂಲಕ ಅವರ ಸಾಮಾಜಿಕ ಹೋರಾಟಗಳನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ PSI ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಯುವರಾಜ್ ಬಂಡಿ ಅವರು ಸಾಮಾಜಿಕ ಹೋರಾಟಗಾರರ ಮೇಲೆ ಅನಗತ್ಯ ಪ್ರಕರಣಗಳನ್ನು ದಾಖಲಿಸುವುದನ್ನು ಖಂಡಿಸಿದರು. ಅಲ್ಲದೆ ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಅರಬರ್, ನಾಗರಾಜ್ ಗೋಕಾವಿ, ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳಾದ ರವಿ ಅಬ್ಬಿಗೇರಿ, ಪ್ರಶಾಂತ್ ಕಟ್ಟಿಮನಿ, ಪ್ರಕಾಶ್ ಹಾಗೂ ಸಂಘಟನೆಯ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ KH ಶಾಂತಗೇರಿ, ಕನಕ ಟಿವಿ, ಗದಗ. ಸ್ವಲ್ಪ ತಾವು ಏನಾಗ್ಯದ, ಈಗ ಸಾಕಷ್ಟು ತಿಂಗಳುಗಳಿಂದ ಏನು ದಲಿತ ಹೋರಾಟ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಸಾಕಷ್ಟು ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡೋದು, ಅವ್ರೇನು ಸಾಮಾಜಿಕ ಹೋರಾಟ ಮಾಡ್ತಿರ್ತಾರ, ಅವ್ರೇನು ದೌರ್ಜನ್ಯಗಳ ವಿರುದ್ಧ ದಲಿತ ಶೋಷಿತ ದಮನಿತರಿಗೆ ಏನಾದರೂ ಅನ್ಯಾಯದಾಗ ಅವ್ರ ಪರವಾಗಿ ಧ್ವನಿ ಎತ್ತಿರ್ತಾರ, ಅಂಥವ್ರ ಮೇಲೆ ವ್ಯವಸ್ಥಿತವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ಗಳನ್ನು ಪ್ರಕರಣಗಳನ್ನ ದಾಖಲು ಮಾಡಿ ಅವ್ರ ಮೇಲೆ ರೌಡಿ ಶೀಟ್ ತೆಗೆಯುವಂಥ ವ್ಯವಸ್ಥೆ ಮತ್ತು ಅವರನ್ನು ಈ ಜಿಲ್ಲೆಯಿಂದನೇ ಬೇರೆ ಜಿಲ್ಲೆ ಗಡಿಪಾರು ಮಾಡಿ ಅವರಿಗೆ ತೊಂದರೆ ಕೊಡುವಂಥ ಕೆಲವು ಏನಪ್ಪ ಅಂತಂದ್ರೆ ಪ್ರಕರಣಗಳು ರೋಣದಲ್ಲಿ ಏನಪ್ಪ ಅಂತಂದ್ರೆ SI ಅವರು ಬನ್ಕಾರವ್ರು ಮಾಡಿದಾರ ಅಂತಕ್ಕಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಅದಾದ ನಂತರ ಕೇವಲ ಒಬ್ಬರ ಮೇಲೇನಲ್ಲ, ಈಗ ಯಾರ್ಯಾರಲ್ಲಿ ಅಕ್ರಮ ಏನಪ್ಪ ಅಂದ್ರೆ ಚಟುವಟಿಕೆಗಳು ನಡೆಯತ್ತವು, ಅಕ್ರಮವಾಗಿ ಮರಳು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಾಕತ್ತಾರ, ಮತ್ತು ಪಾಸ್ ಇರಲಾರ್ದ ಹೊಡೆದು ಎಲ್ಲ ಸಾರ್ವಜನಿಕರಿಗೆ ರಾತ್ರಿ ತೊಂದರೆ ಕೊಡೋದು, ರೋಡ್ಗಳನ್ನೆಲ್ಲ ಹಾಳು ಮಾಡೋದು, ಏನು ಅಧಿಕಾರ ಇರ್ತದೆ ಅದನ್ನು ಮೀರಿ ಏನಪ್ಪ ಅಂದ್ರೆ ಉಸುಗನ್ನ ಏರಿಸಿ ಜಾಸ್ತಿ ಹಾಕಿ ಹೊಡೆಯೋದು. ಅದಾದ ನಂತರ ಅಲ್ಲಿ ಏನಪ್ಪ ಅಂದ್ರೆ ಅಕ್ರಮವಾಗಿ ಇಸ್ಪೇಟ್ ಅಡ್ಡೆಗಳನ್ನ ಆಡಿಸ್ಲಿಕ್ಕೆ ಇದೇ ಇಲಾಖೆಯವರು ಏನಪ್ಪ ಅಂದ್ರೆ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟು ಕೆಲವೊಂದಿಷ್ಟುಗಳನ್ನು ಅದನ್ನು ಕಿಕ್ ಬ್ಯಾಕನ್ನು ಪಡೆಯುವ ಮೂಲಕ ಅವ್ರಿಗೆ ಅವಕಾಶ ಕೊಡ್ತಿದ್ದಾರೆ ಅಂತಕ್ಕಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಮತ್ತು OC ಬರ್ಕೊಂಡ್ರು ಕೂಡ ಅವ್ರನ್ನ ಕರ್ಕೊಂಬರೋದು, ಎನ್ಕ್ವೈರಿ ಮಾಡೋದು, ಏನೋ ಸ್ವಲ್ಪ ಸಿಕ್ಕುಗಳೇನು ಅವ್ರನ್ನ ಮತ್ತೆ ಬಿಟ್ಬಿಡೋದು, ಈ ಥರ ಏನಪ್ಪ ಅಂದ್ರೆ ಅಲ್ಲಿ ಸಾಕಷ್ಟು ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ಕಾನೂನುಬದ್ಧವಾಗಿ ನಡೀತಾ ಇದ್ದಾವೆ. ಅದರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ಏನು ದಲಿತ ಸಂಘಟನೆಗಳ ಹೋರಾಟಗಾರ ಆಗಿರ್ಬೋದು, ಸಾಮಾಜಿಕ ಹೋರಾಟಗಾರರ ಮೇಲೆ ಏನಪ್ಪ ಅಂದರೆ ವಿನಾಕಾರಣ ಅವರಿಗೆ ತೊಂದರೆ ಕೊಡುವಂಥದ್ದನ್ನು ಇವತ್ತೇನಪ್ಪ ಅಂತಂದ್ರೆ ಅಲ್ಲಿ ಅವರು SI ಅವರು ಮಾಡಿದ್ದಾರೆ. ಅದಕ್ಕೆ ಇಷ್ಟು ದಿವಸ ಆದ್ರೂ ಕೂಡ SP ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳವ್ರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಟಿಲ್ ಟುಡೇ ಯಾವುದೇ ಏನಪ್ಪ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡಿಲ್ಲ. ಸೊ ಅದಕ್ಕಾಗಿ ಏನು ಮಾಡಿದಾರಪ್ಪ, ಎಲ್ಲ ತಾಲೂಕಿನ ಹಿರಿಯರು, ಗ್ರಾಮಸ್ಥರು, ಕೇವಲ ದಲಿತರಂತ ಅಷ್ಟೇ ಅಲ್ಲ, ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಎಲ್ಲರೂ ಏನಪ್ಪ ಅಂತಂದ್ರೆ ಇವತ್ತು ಕೂಡಿ ಇಲ್ಲ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಮನವಿಯನ್ನು ಕೇಳ್ತಾರೆ, ನಮ್ಮ ಮನವಿ ತಗೊಂಡು ಆ ಮನವಿಗೆ ಸ್ಪಂದನೆ ಮಾಡಿ ಯಾವುದಾದ್ರೂ ಒಂದು ಕಮಿಟಿಯನ್ನು ರಚನೆ ಮಾಡ್ಬೇಕು. ನೀವು ಎನ್ಕ್ವೈರಿ ಕಮಿಟಿ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಬರೀ ಆರೋಪ ಅಲ್ಲ, ಏನು SI ಅವ್ರು ಬನ್ಕಾರವ್ರು ಇದ್ರಲ್ಲ ಅವ್ರ ಮೇಲೆ ಏನಪ್ಪ ಅಂತಂದ್ರೆ PSI ಅದ SI PSI ಅದನ್ನ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಗುರುತರವಾದಂಥ ಆರೋಪಗಳು. ಹಿ ವಾಸ್ ದ ಅಕ್ಯೂಸ್ಡ್ ಹಿಂದಿ ಏನಪ್ಪ ಅಂತಂದ್ರೆ ಯಾವ CR ನಂಬರ್ ಅಷ್ಟಿರೋದು ಒಂದು CR ನಂಬರ್ ನಾನು ನೆನಪಿಲ್ಲಿ ಬರ್ತಾ ಇಲ್ಲ, ಅದ್ರೊಳಗೆ ಅದೇ ಪೊಲೀಸ್ ಸ್ಟೇಷನ್ ಒಳಗೆ ಏನಪ್ಪ ಅಂದ್ರೆ ಒನ್ ಆಫ್ ದಿ ಅಕ್ಯೂಸ್ಡ್ ಅವರು. ಯಾವುದು ಅವ್ರ ಮೇಲೆ ಆರೋಪ ಇರೋದು ಯಾವುದು? ಅಟ್ರಾಸಿಟಿ, ಪರಿಶಿಷ್ಟ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯೊಳಗೆ ಅವರೊಬ್ಬರ ಆರೋಪಿಗಳಿದಾರಪ್ಪ ಅಂದ್ರೆ ಅವ್ರ ಮೇಲೆ FIR ಆಗೈತೆ ಅಂತಂದ್ರೆ ಅವ್ರ ಮೇಲೆ ಅಂಥ ದೊಡ್ಡ ಗುರುತರವಾಗಿರ್ತಕ್ಕಂಥ ಆರೋಪ ಐತಂದ್ರೆ ಅವ್ರ ಮೇಲೆ ಯಾವುದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು. ಎರಡನೇದು, ಮತ್ತು ಇನ್ನೊಂದಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳೇನಪ್ಪ ಅಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ತಾಲೂಕು ಅಧ್ಯಕ್ಷರಿರ್ತಾರೆ. ಈ ಮರಳು ಗಣಿಗಾರಿಕೆ ಲೂಟಿ ಮಾಡಾಕತ್ತಾರೆ, ಅದ್ರ ಬಗ್ಗೆ ನೀವು ಏನೈತಿ ಅದನ್ನು ಕ್ರಮ ತಗೋಬೇಕು, ಅದನ್ನು ನೀವು ಪರಿಶೀಲನೆ ಮಾಡಬೇಕಂತ ಕೊಟ್ಟಿರ್ತಕ್ಕಂಥ ದೂರೇ ತಪ್ಪ ಅಂತ ಪ್ರಶ್ನೆ ಆಯ್ತದೆ.
ಅದನ್ನು ನೀವು ಮಾಡಿರಿ. ಯು ಆರ್ ದ ಏನಪ್ಪ ಅಂದ್ರೆ ಅಥಾರಿಟಿ ನೀವು ಮಾಡಬೇಕಾಗ್ತದ. ಅಕ್ರಮ ಲೂಟಿ ಹೊಡೆಯತ್ತಾರ, ನೀವು ತನಿಖೆ ಮಾಡಿರಿ, ಯಾಕೆ ಮಾಡತ್ತಿಲ್ಲ ಅಂತೇಳಿ ತಾಲೂಕಿನ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಹೋಗಿ ಅವ್ರಿಗೆ ಮನವಿ ಮಾಡಿದರೆ ಇವ್ರು ಏನು ಮಾಡ್ತಾರೆ, ತಹಸೀಲ್ದಾರ್ ವಾಪಸ್ ಅವ್ರ ಮೇಲೇ ಕೇಸ್ ಮಾಡ್ತಾರೆ. ಅಂದರೆ ಮನವಿ ಕೊಡೋದು ತಪ್ಪ? SI ಅವ್ರ ಪ್ರಶ್ನಾತೀತರ, ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಸೇವೆಗೆ ಬಂದಿರತಕ್ಕಂಥ ತಹಸೀಲ್ದಾರ್ ಪ್ರಶ್ನಾತೀತರ, ಅವ್ರ ಪ್ರಶ್ನೆನೇ ಮಾಡಬಾರ್ದ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ಏನಪ್ಪ ಅಂತಂದ್ರೆ ಇವತ್ತು ಲೋಣ ತಾಲೂಕಿನಲ್ಲಿ ಓಡಾಡ್ತದೆ. ಅದಕ್ಕೆ ತಾವುಗಳು ಬಂದಿರಿ, ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ. ಯಾಕಂದ್ರೆ ನಾವು ಮೊದಲ ಬಾರಿ ಬಂದೀವಿ. ಈಗ ನಿಮ್ಮ ಮೇಲೆ ನಾವು ಏನಪ್ಪ ಅಂದ್ರೆ ಆರೋಪಗಳನ್ನ ಅವ್ರ ಮೇಲೆ ಇದ್ದಿದ್ದನ್ನು, ನಮ್ಮ ಸಂಕಷ್ಟಗಳನ್ನು, ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳನ್ನು ನಾವು ತಮ್ಮ ಮುಂದೆ ಇಡಾಕತ್ತೀವಿ. ನಮಗೇನಪ್ಪ ವಿಶ್ವಾಸ ಐತಂದ್ರೆ ತಾವು ಜಿಲ್ಲಾಧಿಕಾರಿಗಳಾಗಿದ್ದೀರಿ, ಜಿಲ್ಲಾ ತಾಲೂಕು ದಂಡಾಧಿಕಾರಿಗಳಾಗಿದ್ದೀರಿ. ತಮಗೇನಪ್ಪ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಏನಂದ್ರೆ ಕರ್ತವ್ಯನೈತಿ, ಜವಾಬ್ದಾರಿನೈತಿ, ಮತ್ತು ನಮ್ಮನ್ನು ರಕ್ಷಣೆ ಮಾಡುವಂಥವ್ರು ಕೂಡ ಇವತ್ತು ತಾವ ಆಗಿದ್ದೀರಿ. ಯಾಕಂದರೆ ಇವತ್ತು ಯಾವುದೇ ಕಾನೂನುಗಳನ್ನು, ಸರ್ಕಾರಗಳ ಯೋಜನೆಗಳನ್ನು, ಕಾನೂನುಗಳನ್ನ ಜಾರಿ ತರ್ಬೋದು, ಬಟ್ ಇಂಪ್ಲಿಮೆಂಟೇಷನ್ ಅದನ್ನು ಯಾವ ರೀತಿ, ಯಾವ ಅಧಿಕಾರಿ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ತಮ್ಮ ಮೇಲೆ ನಮಗೆ ಭಾಳ ವಿಶ್ವಾಸ ಐತಿ. ನಾವು ಏನಿದು ಆರೋಪಗಳು ಮಾಡ್ತಿದ್ದೀವಿ, ಇದು ಕೇವಲ ಪ್ರಿಪ್ಲೇಸ್ ಆರೋಪ ಅಲ್ಲ. ಅವನ ಮೇಲೆ ಏನಪ್ಪ ಅಂತಂದ್ರೆ ಅಟ್ರಾಸಿಟಿ FIR ಆಗಿದೆ, ಆದರೂ ಕೂಡ ಅವನ ಮೇಲೆ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ, ಅಥವಾ ಅವನು ವರ್ಗಾವಣೆ ಮಾಡುವಂಥ ಮಾಡಿಲ್ಲ. ಅವನ ಮೇಲೆ ಇರ್ತಕ್ಕಂಥ ಆರೋಪವನ್ನು ಅವನೇ ಏನಪ್ಪ ಅಂತಂದ್ರೆ ತನಿಖೆ ಮಾಡ್ಕೊಳ್ಳೋದಂದ್ರೆ ಇದು ಯಾವುದು? ಫಲಾನ ಎದ್ದು ಬೇಲಿ ಮೇಯ್ದಂಗೆ ಆಗ್ತದೆ ಇದು. ಅದಕ್ಕೆ ತಾವುಗಳು ಏನೈತಪ್ಪ ಅಂದ್ರೆ ಇವೆಲ್ಲ ಆರೋಪಗಳನ್ನ ಇವತ್ತಿಷ್ಟು ಜನ ನಾವೆಲ್ಲ ಬಂದು ತಾವು ಏನೋ ನಮಗೊಂದು ನ್ಯಾಯ ಕೊಡ್ತೀರಿ ಅಂತಕ್ಕಂಥ ಭರವಸೆಯಿಂದ ಬಂದಿದ್ದೀವಿ. ಬೆಳಿಗ್ಗೆಯಿಂದ ಕುಂತೀವಿ, ತಮಗೆ ನಾವು ಮನವಿಯನ್ನು ಕೊಡ್ತೇವೆ. ಆದಷ್ಟು ಜಲ್ದಿ ತಾವೇನಪ್ಪ ಅಂದ್ರೆ ಅವ್ರ ವಿರುದ್ಧ ಕ್ರಮಗಳನ್ನ ತಗೋಬೇಕು. ಮತ್ತು ನಮ್ದೊಂದು ಏನು ಒತ್ತಾಯ ಐತಪ್ಪ ಅಂದ್ರೆ ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಇದೊಂದು ಕಮಿಟಿ ಆಗಬೇಕು. ಯಾವ ರೀತಿ ಅವ್ರಿಗೆ ತಪ್ಪು ಮಾಡಿದಾರೋ ಇಲ್ಲೋ, ಯಾಕಂದರೆ ಕಾನೂನನ್ನು ರಕ್ಷಣೆ ಮಾಡುವಂಥ ಒಬ್ಬ ಅಧಿಕಾರಿ ಮೇಲೆ ದೊಡ್ಡ ಗುರುತರವಾದಂಥ ಒಂದು ಆರೋಪ ಇದೆ. ಅದನ್ನು ತಾವು ದಯವಿಟ್ಟು ಅದನ್ನು ಗಮನಿಸಿ ನಮಗೇನಪ್ಪ ಅಂತಂದ್ರೆ ನೀವು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೆಲಸ ಮಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಏನಪ್ಪ ಅಂದ್ರೆ ಸಂಘಟನೆ ಮೂಲಕ ಆಗ್ರಹ ಮಾತಾಡ್ರಿ. ಅಲ್ಲ ಸ್ವಲ್ಪ ಆ ಕಡೆ ಎಲ್ಲ ಹೆಸರು ಅದ ಮರಳ ದಂಧೆ ಮಾಡಿದವರು ಈಗ ಮಂಜು ಅಂತೇಳಿ ಸರ್, ಮಂಜು ಪುರಿ ಅಲ್ಲಿ PC ಸರ್ ಅಂತ ಓಶಿಗೆ ಸಂಪೂರ್ಣವಾಗಿ ಅವ ಬೆಂಬಲ ಕೊಡ್ತಾರೆ ಸರ್. ಮಂಜು ಪುರಿ ಅಂತೇಳಿ ಮಂಜು ಬಂಡಿ ಒಟ್ಟಾರ